ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಹೊರಗಡೆ ವಾಕಿಂಗ್ ಹೋದ್ರು ಮೇಡಮ್. ಅಖಿಲ, ಇಷ್ಟೊತ್ತಲ್ಲಿ ಎಲ್ಲಿಗೆ ಹೋಗಿದ್ರಿ ರಘು? ಅದು ಅಖಿಲ, ಯಾಕೋ ನಿದ್ದೆ ಬರಲಿಲ್ಲ, ಅದಕ್ಕೆ ಸ್ವಲ್ಪ ವಾಕಿಂಗ್ ಮಾಡ್ಕೊಂಡು ಬರೋಣ ಅಂತ ಹೋಗಿದ್ದೆ. ಸಿಸ್ಟರ್ ಅನ್ವಿತಾಗ ಹೇಳಿದ್ದೆ, ಹೇಳಿಲ್ವಾ ಅವಳು? ಅನ್ವಿತಾ ಅವ್ರು ನನಗೆ ಹೇಳಿದ್ರು, ಆದರೆ ನನಗೇ ನಿದ್ದೆ ಬರಲಿಲ್ಲ ರಘು. ನಿಮಗೆ ಹುಷಾರು ತಪ್ಪದಾಗಿನಿಂದ ನಿಮ್ಮೊಬ್ಬರನ್ನೇ ಹೊರಗೆ ಹೋಗೋಕ್ಕೆ ಯಾವತ್ತೂ ಬಿಟ್ಟಿಲ್ಲ. ಅದು ಇಷ್ಟೊತ್ತಿನಲ್ಲಿ ನೀವು ವಾಕಿಂಗ್ ಹೋಗಿದ್ದೀರಿ ಅಂತ ಹೇಳಿದಾಗ ನನಗೆ ಸ್ವಲ್ಪ ಗಾಬರಿನೇ ಆಯಿತು. ಅದಕ್ಕೆ ನೀವು ಬರೋ ತನಕ ಕಾಯ್ತಾ ಇದ್ದೆ. ಓ ಹೌದಾ, ಸಾರಿ. ಆದರೆ ನೀನು ಹೇಳಿದ ಒಂದು ಮಾತು ನಿಜ. ನಾನು ಹುಷಾರು ತಪ್ಪದಾಗಿಂದ ನನ್ನನ್ನು ಒಬ್ಬನೇ ಆಚೆ ಹೋಗಕ್ಕೆ ಬಿಡ್ತಿರ್ಲಿಲ್ಲ. ನಾನು ವಾಕ್ ಹೋದಾಗೆಲ್ಲ ಆದಿತ್ಯ ನನ್ನ ಜೊತೆ ಬರ್ತಿದ್ದ. ಆದರೆ ಈಗ ಸಾರಿ ಅಖಿಲ, ನೀನನ್ನು ಹರ್ಟ್ ಮಾಡಬೇಕು ಅಂತ ಹೇಳಿಲ್ಲ, ಅದು ಸಹಜವಾಗಿ ಬಂದ್ಬಿಡ್ತು. ಸರಿ, ಈಗ ನಾನು ಬಂದಾಯ್ತಲ್ಲ, ನೆಮ್ಮದಿಯಾಗಿ ನಿದ್ದೆ ಮಾಡು. ನಡಿ. ಸರಿ, ಬನ್ನಿ. ನಾನು ಹೋಗಿ ನೀರು ಕುಡ್ಕೊಂಡು ಬರ್ತೀನಿ. ರಘು, ಒಂದು ನಿಮಿಷ. ಆಗಲೇ ಜನನಿಗೋಸ್ಕರ ಕಲ್ಸಕ್ಕರೆ ಹಾಕಿದ ಬಾದಾಮಿ ಹಾಲು ಮಾಡಿದಾಗ ನನಗೂ ಕೊಡು, ನಾನು ಕುಡಿತೀನಿ ಅಂತ ಹೇಳಿದ್ರಲ್ಲ, ಕುಡಿದ್ರಾ? ಹಾ, ಕುಡ್ದೆ. ನಾನು ಅಖಿಲ ಮಾಡಿದ್ದಲ್ವಾ, ಸೂಪರ್ ಆಗಿತ್ತು. ಸರಿ, ಬನ್ನಿ. ಅಬ್ಬ, ನನ್ನ ಪಾರ್ವತಿಗೆ ಹಾಲು ತಗೊಂಡೋಗಿ ಕೊಟ್ಟಿದ್ದು ಅಖಿಲ ಗೊತ್ತಾಗ್ಲಿಲ್ಲ. ಅತ್ತೆ ನನಗೆ ಅಂತ ಮಾಡಿದ ಹಾಲನ್ನ ಮಾವ ಪಾರ್ವತಿ ಅಕ್ಕಂಗೆ ತಗೊಂಡು ಹೋಗಿ ಕೊಡ್ತಾ ಇದ್ದಾರಲ್ಲ, ಯಾಕೆ? ಮನೆ ಬಿಟ್ಟು ಹೋಗಿರೋ ಅಕ್ಕ ಭಾವನ ನೋಡೋದಕ್ಕೆ ನಾನು ಹೋಗಿ ಬರ್ತಾ ಇದ್ದೀನಿ, ಆದರೆ ಮಾವ ಹೋಗ್ತಾ ಇರೋದು ಜಾಸ್ತಿ ಆಗಿದೆಯಲ್ಲ, ಏನೋ ವಿಶೇಷ ಅನ್ನಿಸ್ತಾ ಇದೆಯಲ್ಲ, ಏನಿರ್ಬೋದು? ಅಲ್ಲ ಮಾವ, ಆ ರಘು ಎಂತ ದಡ್ಡ ಅಲ್ವಾ? ಕಟುಕನ ಕೈಗೆ ಜಿಂಕೆ ಮರಿ ಕೊಡೋ ಹಾಗೆ ಅವ್ರ ವಂಶನ ನಾಶ ಮಾಡಬೇಕು ಅಂತಿರೋ ನನ್ನ ಕೈಗೆ ಅವ್ರ ವಂಶದ ಕುಡಿ ಹೊತ್ಕೊಂಡಿರೋಳ ಆರೈಕೆ ಜವಾಬ್ದಾರಿ ವಹಿಸಿದಾರಲ್ಲ, ಅವ್ರ ಬುದ್ಧಿ ಏನು ಹೇಳಬೇಕು? ಅಲ್ಲ ಅನುಷ್ಕಾ, ಈಗ ಮರಿ ಪಾರ್ವತಿನ ಹೇಗೆ ಡೀಲ್ ಮಾಡಬೇಕು ಅಂತಿದ್ಯಾ ನೀನು? ಅವಳ ಹೊಟ್ಟೆಲಿರೋ ಪಿಂಡನ ಹೇಗೆ ಕರಗಿಸ್ಬೇಕು ಅಂತ ಫುಲ್ ಡೀಟೇಲಾಗಿ ತಿಳ್ಕೊಂಡಿದ್ದೀನಿ. ಅದನ್ನು ಅವಳ ಮೇಲೆ ಅಪ್ಲೈ ಮಾಡಬೇಕಷ್ಟೆ. ಇದಕ್ಕೆ ನಿಮ್ಮ ಹೆಲ್ಪ್ ತುಂಬಾ ಇಂಪಾರ್ಟೆಂಟ್. ಓ, ನಾನು ಯಾವಾಗಲೂ ರೆಡಿ ಇರ್ತೀನಿ. ನಾನು ನಿಮಗೆ ವಾಟ್ಸಪ್ ಮಾಡಿದ್ದೀನಿ ನೋಡಿ. ಅದರಲ್ಲಿ ಮೊದಲನೇ 3 ತಿಂಗಳು ಫುಡ್ ಹೇಗಿರಬೇಕು, ಏನೆಲ್ಲ ತಗೋಬೇಕು, ಏನೆಲ್ಲ ತಗೋಬಾರ್ದು ಅನ್ನೋ ಡೀಟೇಲ್ಸ್ ಇದೆ. ಸೊ ಈಗ ನೀವು ಏನು ಮಾಡಬೇಕು ಅಂದರೆ, ಬೆಳೀತಿರೋ ಮಗು ಸಾಯೋಕೆ ಯಾವ ಫುಡ್ಗೆ ಏನು ಮಿಕ್ಸ್ ಮಾಡಬೇಕು ಅಂತ ತಿಳ್ಕೊಂಡು ನನಗೆ ಹೇಳಬೇಕು. ಹೇಳೋದು ಮಾತ್ರ ಅಲ್ಲ, ಅದಕ್ಕೆ ಮೆಡಿಸಿನ್ ಕೂಡ ರೆಡಿ ಮಾಡಿಸ್ಕೊಡ್ಬೇಕು. ಅವಳ ಬಾಡಿ ಫುಲ್ ಡಿಹೈಡ್ರೇಷನ್ ಆಗಬೇಕು, ವಾಟರ್ ಕಂಟೆಂಟ್ ಕಮ್ಮಿ ಆಗಬೇಕು. ಆ ಪಾರ್ವತಿ ದೊಡ್ಡ ಆಯುರ್ವೇದ ಪಂಡಿತೆ, ಅವಳಿಗೆ ಅವಳೇ ಟ್ರೀಟ್ಮೆಂಟ್ ಮಾಡ್ಕೋತಾಳೆ. ಆದರೆ ನಾನು ಮಾಡೋ ಕೆಲಸ ಅವಳಿಗೆ ಅನುಮಾನನೇ ಬರಬಾರ್ದು. ಹಾಗೆ ಅವಳ ಬಾಡಿಲಿ ಅದರ ಎಫೆಕ್ಟ್ ಕೂಡ ಕಾಣಬಾರ್ದು. ಆ ಥರ ಪವರ್ಫುಲ್ ಆಗಿರೋ ಮೆಡಿಸಿನ್ಸ್ ರೆಡಿ ಮಾಡಬೇಕು. ಟೈಮ್ ಎಷ್ಟಿದೆ? ನಾಳೆ ಬೆಳಿಗ್ಗೆವರೆಗೂ. ಸರಿ, ನಾಳೆ ಬೆಳಿಗ್ಗೆ ಅದು ನಿನ್ನ ಕೈಯಲ್ಲಿರುತ್ತೆ. ಐ ಯು ಶೋರ್? ಮಾಡಲಿಲ್ಲ ಅಂದರೆ
ನೀನು ಬಿಡ್ಬೇಕಲ್ಲ. ಪರವಾಗಿಲ್ವೇ, ನನ್ನನ್ನು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಾ. ನನ್ನ ಮಾಮ್ನ ನಾನು ಸಾಯಿಸೋದಕ್ಕೆ ಕಾರಣ ಆ ಪಾರ್ವತಿ ಮತ್ತೆ ಅವಳ ಖುಷಿ. ಇದಕ್ಕೆ ಪ್ರತೀಕಾರವಾಗಿ ನಾನು ಅವಳ ಮಗುನ ಬಲಿ ತಗೊಳ್ಳೇಬೇಕು. ನನ್ನ ಲೈಫ್ನ ಕಲರ್ಫುಲ್ ಮಾಡಿದ್ದ ನನ್ನ ಒಡತಿಗೆ ಹ್ಯಾಪಿ ಹೋಳಿ. ಥ್ಯಾಂಕ್ ಯು ವೆರಿ ಮಚ್ ರಘು. ನನ್ನ ಬದುಕಿನಲ್ಲಿ ಕಾಮನ ಬಿಲ್ಲನ್ನು ಮೂಡಿಸಿರು ನನ್ನ ರಘುಗೆ ಹ್ಯಾಪಿ ಹೋಲಿ. ಥ್ಯಾಂಕ್ ಯು. ನನ್ನ ಬದುಕಿಗೆ ಪ್ರೀತಿ ಅನ್ನೋ ಬಣ್ಣ ತುಂಬಿರೋ ನನ್ನ ಮುದ್ದಿನ ಅರ್ಧಾಂಗಿಗೆ ಹೋಳಿ ಹಬ್ಬದ ಶುಭಾಶಯಗಳು. ನಿಮಗೂ ಕೂಡ ಹೋಳಿ ಹಬ್ಬದ ಶುಭಾಶಯಗಳು. ಎಲ್ಲರೂ ಬರಲಿ, ಒಟ್ಟಿಗೆ ಸೆಲೆಬ್ರೇಟ್ ಮಾಡೋಣ. ಅಖಿಲ, ನನ್ನ ಲೈಫಲ್ಲಿ ಮೊದಲು ಬಂದಿದ್ದು ನೀನು, ಆಮೇಲೆ ನೀನು ಹೇಳ್ತಿರೋ ಆ ಎಲ್ಲರೂ. ಅದಕ್ಕೆ ಮೊದಲು ನಿನಗೆ ಬಣ್ಣ ಹಚ್ಚಿದ್ದೆ. ರಘು, ಇಷ್ಟರಲ್ಲೇ ನಮಗೆ ಮೊಮ್ಮಗು ಬರ್ತಾ ಇದೆ. ಇಂಥ ಸಮಯದಲ್ಲಿ ಹೆಂಡತಿನ ಇಷ್ಟೊಂದು ಇಷ್ಟಪಡೋ ಹೊಗಳೋ ಅವಶ್ಯಕತೆ ಇದೆಯಾ? ಓಹೋ, ಖಂಡಿತ ಇದೆ. ಮೊಮ್ಮಕ್ಕಳು ಬಡ್ಡಿ, ಹೆಂಡತಿ ಅಸಲು. ಅಸಲು ಮೇಲೆ ನನಗೆ ಅಸಲು ಪ್ರೀತಿ ಇದೆ. ಅಸಲು ಶಾಶ್ವತ. ನನ್ನ ಬದುಕಿನಲ್ಲಿ ನೀನು ಶಾಶ್ವತ, ನಮ್ಮ ಪ್ರೀತಿ ಶಾಶ್ವತ. ಶಾಶ್ವತವಾಗಿರೋರನ್ನ ಹೊಗಳೋದ್ರಲ್ಲಿ, ಇಷ್ಟಪಡೋದ್ರಲ್ಲಿ ಕಂಜೂಸ್ತನ ಯಾಕೆ ಮಾಡಬೇಕು? ಮೈ ಬ್ರೇವ್ ಆ್ಯಂಡ್ ಬ್ಯೂಟಿಫುಲ್ ವೈಫ್. ಹೋಳಿ ಸೆಲೆಬ್ರೇಷನ್ ಮೂಡಲ್ಲಿದ್ದಾಳ ಅಖಿಲ. ನಾನು ಕೂಡ ಸೆಲೆಬ್ರೇಷನ್ ಮೂಡಲ್ಲೇ ಇದ್ದೀನಿ ಕಣೆ. ರಕ್ತದ್ದೋ ಕುಳಿ ಹರಿಸ್ತೀನಿ. ನೀನು ಒಂದು ವಂಶದ ಕುಡಿಗೆ ಒಂದು ಗತಿ ಕಾಣಿಸ್ತೀನಿ. ಸಂಜೆ ಡ್ಯೂಟಿ ಮುಗಿಸ್ಕೊಂಡು ಹೋಗ್ಬೇಕಾದ್ರೆ ಅವ್ರು ಯೋಗಕ್ಷೇಮ ವಿಚಾರಿಸ್ಕೊಂಡು ಹೋಗಮ್ಮ.
ಪಾರು ಏನಾಯ್ತು? ಹೋದ ವರ್ಷದ ಹೋಲಿ ಹಬ್ಬ ನೆನಪಾಯ್ತು ಯಜಮಾನ್ರೆ. ಅವಾಗ ನಾವು ಅರ್ಸನ್ ಕೋಟೆಲಿದ್ವಿ. ನೀನು ಅಮ್ಮನ ಫೋಟೋಗೆ ಬಣ್ಣ ಹಚ್ಚಿ ಹಬ್ಬ ಆಚರಿಸಿದ್ದೆ. ಈಗಲೂ ಅಮ್ಮನ ಫೋಟೋ ಇಲ್ಲೇ ಇದೆಯಲ್ಲ, ಮತ್ತೆ ಯಾಕೆ ಯೋಚನೆ? ಹೌದಲ್ವಾ? ಅಖಿಲ, ಏನಾಯ್ತು? ಏನಿಲ್ಲ, ಜನನಿ ರೆಡಿ ಆಗಿದ್ದಾಳ ಅಂತ ನೋಡ್ತೀನಿ. ಪಾರು, ಇವತ್ತು ಯಾಕೋ ನನಗೆ ಪಾಯಸ ತಿನ್ಬೇಕು ಅಂತ ಅನಿಸ್ತಾ ಇದೆ. ನನಗೆ ಪಾಯಸ ಮಾಡ್ಕೊಡ್ತೀಯಾ? ಯಜಮಾನ್ರೆ, ನೀವು ಇದನ್ನು ಕೇಳಬೇಕಾ? ಮಾಡ್ಕೊಡ್ತೀನಿ. ಸರಿ, ಹಾಗಾದ್ರೆ ನಾನು ಮಾರ್ಕೆಟಿಗೆ ಹೋಗಿ ಪಾಯಸಕ್ಕೆ ಏನೇನು ಬೇಕೋ ಅದೆಲ್ಲ ಐಟಮ್ ತಂದುಬಿಡ್ತೀನಿ. ಬೇಡ ಯಜಮಾನ್ರೆ, ಗಣಿ ಬರ್ತಾನೆ, ಅವ್ನ ಕೈಲಿ ತರಿಸಿದ್ರಾಯ್ತು. ಅವ್ನು ಹೋಗಿರೋದು ಫ್ರೆಂಡ್ಸ್ ಜೊತೆ. ಅವ್ನು ಬಂದ್ಮೇಲೆ ಬಂದ ಅಂತ ಹುಡುಗ ಬುದ್ಧಿ. ನಾನು ಹೋಗಿ ತೊಗೊಂಡ್ಬರ್ತೀನಿ. ಹಾಗಾದ್ರೆ ನಾವಿಬ್ರು ಹೋಗೋಣ. ನಿನ್ನ ಗಂಡ ಒಬ್ಬನೇ ಹೋದರೆ ನನ್ನನ್ನು ಎತ್ತಾಕೊಂಡು ಹೋಗೋದಕ್ಕೆ ಅಲ್ಲಿ ಯಾರೂ ಕಾಯ್ತಾ ಇಲ್ಲ. ನೀನು ಆರಾಮಾಗಿ ಮನೇಲಿ ರೆಸ್ಟ್ ಮಾಡು, ನಾನು ಹೋಗಿ ಬರ್ತೀನಿ. ಅಲ್ಲ ಯಜಮಾನ್ರೆ, ನೀವ್ಯಾಕೆ ದಿನಸಿ ತರೋದಕ್ಕೆ ಹೋಗ್ತೀರಾ? ಅಪ್ಪ ಹೇಗೋ ಆಚೆ ಹೋಗಿದ್ದಾರೆ, ಫೋನ್ ಮಾಡಿ ಹೇಳಿದ್ರೆ ಬರ್ತಾ ತಗೊಂಡ್ಬರ್ತಾರೆ. ಅಲ್ಲ ಪಾರು, ಎಲ್ಲ ನಿಮ್ಮ ಅಪ್ಪನೇ ಕೆಲಸ ಮಾಡಿದ್ರೆ ನಿನ್ನ ಗಂಡಾಗಿ ನಾನೇನು ಮಾಡಬೇಕು? ಕೆಲಸ ಅಂತೂ ಸಿಗ್ತಾ ಇಲ್ಲ. ಇವತ್ತು ಯಾವ ಇಂಟರ್ವ್ಯೂನೂ ಇಲ್ಲ. ನನಗೂ ಟೈಮ್ ಪಾಸ್ ಆಗಬೇಕಲ್ವಾ? ನಾನು ಹೋಗಿ ಬರ್ತೀನಿ. ಏನಾಯ್ತು ಪಾರು? ಯಾಕೋ ಗೊತ್ತಿಲ್ಲ ಯಜಮಾನ್ರೆ, ನಿಮ್ಮನ್ನ ಹೊರಗೆ ಕಳ್ಸೋದಕ್ಕೆ ನಂಗೆ ಮನ್ಸು ಬರ್ತಾ ಇಲ್ಲ. ಎಲ್ಲೂ ಹೋಗ್ಬೇಡಿ, ನನ್ನ ಜೊತೆನೇ ಇರಿ. ಪಾರು, ನಾನೇನು ಚಂದ್ರಲೋಕಕ್ಕೆ ಹೋಗ್ತಾ ಇರೋದು? ಪಕ್ಕದಲ್ಲಿರೋ ದಿನಸಿ ಅಂಗಡಿಗೆ ಹೋಗ್ತಾ ಇದ್ದೀನಿ. ಹಿಂಗೋಗಿ ಹಿಂಗೆ ಬರ್ತೀನಿ, ಹಿಂಗೆ ಕೂಲಾಗಿರು. ನೋಡು, ಸಾರ್ ಜನ ಬಂದರು, ಅಪ್ಪ ಮಗಳು ಮಾತಾಡ್ತಾ ಇರಿ, ನಾನು ಹೋಗಿ ಬರ್ತೀನಿ. ಎಲ್ಲಿಗೆ ಹೊರಟಮ್ಮ? ದೊಡ್ಡ ಪಾಯಸ ಮಾಡ್ಕೊಡ್ತೀಯ ಅಂತ ಕೇಳಿದ್ರು ಅಪ್ಪ. ಸರಿ ಮಾಡ್ಕೊಡ್ತೀನಿ ಅಂದ್ರೆ ಅದಕ್ಕೆ ಬೇಕಾಗಿರೋ ದಿನಸಿ ತಗೊಂಡ್ಬರೋದಕ್ಕೆ ಅಂತ ಹೋಗ್ತಾ ಇದಾರೆ. ಅವ್ರನ್ನೇ ಯಾಕೆ ಕಳ್ಸಕ್ ಹೋದೆ? ಕೇಳ್ಬೇಕಲ್ಲಪ್ಪ ನಿಮ್ಮ ಅಳಿಯಂದ್ರು. ಅದ್ ಸರಿ, ಏನಿದು? ನಮ್ಮ ಅಖಿಲಮ್ಮ ನಿಮ್ಮ ಮದುವೆನ ಒಪ್ಕೊಂಡಾಗಲೇ ನಾನು ಒಪ್ಕೊಂಡಾಗಿತ್ತು ಕಣಮ್ಮ. ಆದರೆ ತೋರಿಸ್ಕೊಳಕ್ಕಾಗಿರಲಿಲ್ಲ. ನನ್ನ ಮನಸ್ಸು ನನ್ನ ವಿರುದ್ಧನೇ ಹೋರಾಡ್ತಾ ಇತ್ತು. ಆದರೆ ಈಗ ಹೋರಾಟ ನಿಂತಿದೆ. ಒಂದು ಸ್ಪಷ್ಟತೆ ಕಾಣಿಸ್ತಿದೆ. ಈಗ ಕೆಲಸ ಮಾಡೋ ಯಜಮಾನ್ರನ್ನೇ ಬುಟ್ಟಿಗೆ ಹಾಕೊಳ್ಳೋದನ್ನು ಹೇಳ್ಕೊಟ್ಟ ಮಗಳಿಗೆ ಅಂತ ಅಂದರೂ ನಾನು ತಲೆ ಕೆಡಿಸ್ಕೊಳ್ಳಲ್ಲ. ಆಸ್ತಿ ಆಸೆಗೆ ಯಜಮಾನ್ರು ತಲೆ ಕೆಡಿಸಿ ಅವರು ಮನೆಯಿಂದ ಹೊರಗೆ ಬರೋ ಹಾಗೆ ಮಾಡಿದ್ರು ನಿಮ್ಮ ಮಗಳು ಅಂತ ಅಂದರೂ ನಾನು ಕ್ಯಾರೆ ಅನ್ನಲ್ಲ. ಆದರೆ ಅದ್ಯಾವುದು ಸತ್ಯ ಅಲ್ಲ. ಸುಳ್ಳಿನ ಅಪವಾದಕ್ಕೆ ಹೆದರ್ಕೊಂಡು ಎಷ್ಟು ದಿವಸ ಜೀವನ ಮಾಡೋಕ್ಕಾಗುತ್ತೆ? ಅದಕ್ಕೆ ಈ ಫೋಟೋಗೆ ಇಲ್ಲಿ ಸ್ಥಾನ.
ಇವತ್ತು ಹೋಳಿ ಹಬ್ಬ ಮಗಳೇ. ನಿನ್ನ ಬದುಕಲ್ಲಿ ಯಾವ ಬಣ್ಣಗಳು ಕಳೆದು ಹೋಗದೆ ಇರಲಿ ಅಂತ ಮನಸಾರ ಹರಿಸ್ತೀನಿ ಕಣೆ. ಹೋಳಿ ಏಳೇಳು ಬಣ್ಣದ ಬೆಳ್ಳಿ ಹೋಳಿ. ರೀ ನಿಲ್ಲಿಸ್ರಿ. ಅಲ್ಲ ಅವರು ಹೋಳಿ ಹಬ್ಬ ಇದೆ ಹೊಸ ಬಟ್ಟೆ ಹಾಕೊಂಡ್ ಬನ್ನಿ ಅಂದ ತಕ್ಷಣ ಖುಷಿಯಲ್ಲಿ ಹಾಡಕ್ ಶುರು ಮಾಡಿದ್ರಲ್ಲ, ಈ ಸಡಗರ ಸಂಭ್ರಮ ನಾನು ಪ್ರೆಗ್ನೆಂಟು ಅಂತ ಅವ್ರಿಗೆ ಹೇಳೋದ್ರಲ್ಲಿ ಇರ್ಬೇಕು. ಮಾಡೋದು ಮಾಡ್ರಿ ಅಂತಂದ್ರೆ ಗೂಬೆ ತರ ಕುಣಿತಾ ಇದ್ದೀರಲ್ರಿ. ದಾಮು, ಈಗಲೂ ನಂಗೊಂದು ಡೌಟು ಹಾಗೆ ಉಳ್ಕೊಂಡ್ಬಿಟ್ಟಿದೆ. ನಾವು ಅವತ್ತು ಬರೀ ಡ್ಯಾನ್ಸ್ ಮಾತ್ರ ಮಾಡಿದ್ದು. ರೊಮ್ಯಾಂಟಿಕ್ ಆಗಿ ಡ್ಯಾನ್ಸ್ ಮಾಡಿದ್ರೆ ಯಾರಾದ್ರೂ ಬಸ್ರಿ ಆಗ್ತಾರೇನೆ? ಸುಮ್ನೆ ಕೆರಳಿಸ್ಬಿಡಿ. ಇದು ಒಂದಿನ ಡ್ಯಾನ್ಸ್ ರಿಸಲ್ಟ್ ಅಲ್ಲ ಕಣ್ರಿ. ನಾನು ಹೇಳೋದನ್ನ ಅರ್ಥ ಮಾಡ್ಕೊಡ್ರಿ. ಆಯ್ತಾಯ್ತು, ಟೈಮ್ ನೋಡ್ಕೊಂಡು ಇವತ್ತು ನಾಳೆ ಹೇಳ್ತೀನಿ ಬಿಡು. ನಾಳೆ ಇಲ್ಲ, ಇವತ್ತೇ ಹೇಳ್ಬೇಕು ರೀ. ನಾನ್ ಬಸ್ರಿ ಆಗಿದ್ದೀನಿ ಅಂತ ಗೊತ್ತಾದ್ರೆ ತಾನೇ ರೀ ಜನನಿ ಸಿಗ್ತಾ ಇರೋ ಸೌಲಭ್ಯಗಳೆಲ್ಲ ನನಗೂ ಸಿಗೋದು ರೀ. ಇವತ್ತೇ ನಾವಿಬ್ರು ಅಪ್ಪ ಅಮ್ಮ ಆಗ್ತಿದೀವಿ, ನೀವಿಬ್ರು ದೊಡ್ಡಪ್ಪ ದೊಡ್ಡಮ್ಮ ಆಗ್ತಿದೀರ ಅಂತ ನಿಮ್ಮ ಅಣ್ಣ ಅತ್ತಿಗೆಗೆ ಹೇಳ್ಬೇಕು. ಇಲ್ಲ ಅಂದ್ರೆ ನಿಮ್ಮ ಅಮ್ಮನ ಮೇಲೆ ಆಣೆ, ನಾನ್ ರೆಡಿಯಾಗಿ ಬರ್ತೀನಿ, ನೀವು ರೆಡಿಯಾಗಿ. ಏನಪ್ಪ ಮಾಡೋದು? ಇವತ್ತೇ ಹೇಳ್ಬೇಕಾ? ಯಾರು ನೀವು? ನನ್ನ ಹೆಸರು ಅನ್ವಿತಾ ಅಂತ. ನಾನು ಜನನಿಯವ್ರನ್ನ ನೋಡ್ಕೊಳಕ್ ಬಂದಿರೋ ನರ್ಸು. ಇವತ್ತಿಂದ ನಿಮ್ಮನ್ನು ನೋಡ್ಕೋಬೇಕು ಅಂತ ರಘುರಾಮ್ ಸರ್ ನನ್ನ ಇಲ್ಲಿ ಕಳಿಸಿದ್ದಾರೆ. ನೀವು ಕೂಡ ಪ್ರೆಗ್ನೆಂಟ್ ತಾನೆ? ನಿಮ್ಮ ಮಾವನವರೇ ಹೇಳಿದ್ದು. ಅಪ್ಪ, ಮನೆ ಹೊರಗೆ ನೀನ್ ನರ್ಸಿಗೆ ಯಾಕೆ ಮಾವ ನನ್ನ ತಾಯಿ ಆಗ್ತಿರೋ ವಿಚಾರನ ಹೇಳೋದಕ್ಕೆ ಹೋದ್ರು? ಒಬ್ರಿಗೆ ಅಂತ ಹೀಗೆ ಅತ್ತಿಮ್ಮಂಗೆ ಗೊತ್ತಾಗೋದ್ರೆ? ಹೆದರ್ಕೋಬೇಡಿ, ನಾನು ಇದನ್ನೆಲ್ಲ ಅಖಿಲ ಮೇಡಮ್ ಅವ್ರಿಗೆ ಹೇಳಲ್ಲ. ನನಗೆ ನಿಮ್ಮ ಫ್ಯಾಮಿಲಿ ಬಗ್ಗೆ ರಘುರಾಮ್ ಸರು ತುಂಬ ಸೂಕ್ಷ್ಮವಾಗಿ ಎಲ್ಲ ಹೇಳಿದ್ದಾರೆ. ರಘುರಾಮ್ ಸರ್ಗೆ ತಮ್ಮ ಹಿರಿ ಸೊಸೆ ಅಂದ್ರೆ ತುಂಬಾನೇ ಪ್ರೀತಿ. ಅದಕ್ಕೆ ನಿಮ್ಮ ಯೋಗಕ್ಷೇಮ ಜವಾಬ್ದಾರಿನ ನನಗೊಪ್ಸಿದ್ದಾರೆ. ಸೊ ನನಗೆ ಕೆಲಸ ಮಾಡೋದಕ್ಕೆ ಅವಕಾಶ ಸಿಗಬಹುದಾ? ಹಾ, ಇದರಲ್ಲಿರೋ ಮಾತ್ರೆ ನಿಮಗೆ.